ಹನುಮಂತ್ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ 7. ಯಾರು ತೊಂದರೆ ಮಾಡಿಲ್ಲ. ಎರಡನೇ ಹಂತದಲ್ಲಿ ಸರ್ಕಾರಕ್ಕೆ ರಕ್ತದಾನ ಮಾಡಿ ನಾವು ಎಷ್ಟು ಇನ್ನು ಮೊನೆಯಷ್ಟು ಸಾರ್ವಜನಿಕ ತೊಂದರೆ ಆಯ್ತು ಅಂದ್ರೆ ಇಮಿಡಿಯೇಟ್ ನಿಮ್ಮ ಕರ್ತವ್ಯ ನೀವು ಮಾಡಿ ಅಷ್ಟು ಆಯ್ತು. ನೀವು ಮಾಡಿದ್ರಲ್ವಾ ಹಂತ ಹಂತವಾಗಿ ಅಂತ ಹೇಳಿದ್ರೆ ನಮ್ಮ ಹಿರಿಯೂರಿಂದ ಮುಂಗಡವಾಗಿ ಪರಕೆ ಹಿಡ್ಕೊಂಡು ಅದು ಮತ್ತೊಂದು ಹೋಗ್ತದೆ ಎಲ್ಲಿದೆ ಕೊಡಿ, ನಮ್ಮ ಎಸ್ ಪಿ ಕೊಟ್ಟಿದ್ರಿ, ಎಸ್ ಪಿ ಪರ್ಮಿಷನ್ ಕೊಟ್ಟಿದ್ರೆ ಕೊಡಿ. ಒಂದು ನಿಮಿಷ ಅಗತ್ಯ ಇಲ್ಲ ಆಯ್ತಲ್ಲ. ನಾವು ನಮ್ಮ ಹಕ್ಕಿಗೆ ಬಂದಿರೋದು, ನೀವು ನಮ್ಮ ಮೇಲೆ ನಿಮ್ಮ ಕೋಪ ಪ್ರದರ್ಶನ ಮಾಡೋ ಅಗತ್ಯ ಇಲ್ಲ. ನಾನು ಕಾನೂನು ಬದ್ಧವಾಗಿ ಹೆಂಗ್ ಮಾತಾಡ್ತಿದ್ದೀನಿ ಮೆತ್ತಿಗೆ, ತಾವು ಹಂಗೆ ಮಾತಾಡ್ಬೇಕು. ಒಂದ್ ನಿಮಿಷ ಅದಿಲ್ಲ ಜೋರ ಕಿರ್ಚೋ ಅಗತ್ಯ ಇಲ್ಲ. ಶಾಂತಿ ಅಂದ್ರೆ ಅದಲ್ಲ. ಕೇಳಿಸ್ಬೇಡಿ, ಒಂದ್ ನಿಮಿಷ ಕೇಳಿಸ್ಬೇಡಿ. ನಿಮ್ಗೆ ಗೊತ್ತಿಲ್ಲ, ನೀವು ಕಿರ್ಚ್ಬೇಡಿ. ಆರಕ್ಷಕರ ಕೆಲಸ ಕಿರ್ಚೋದಲ್ಲ, ಆರಕ್ಷಕರ ಕೆಲಸ ಕಿರ್ಚೋದಲ್ಲ, ಆರಕ್ಷಕರ ಕೆಲಸ ಇಲ್ಲ 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 ಇಲ್ಲ. ನಿಮ್ಮ ಹತ್ರ ಮಾತಾಡ್ತೀವಿ ನೋಡಿ. 106 ಕಿಲೋಮೀಟರ್ ನಡ್ಕೊಂಡ್ ಬಂದವ್ರ ಮೇಲೆ ನೀವು ದರ್ಪ ತರ ಮಾತಾಡ್ಬಿಟ್ರೆ ನಾವು ಕೇಳಕ್ ರೆಡಿ ಇಲ್ಲ. ನಾವು ಸರ್ಕಾರಕ್ಕೆ ಸವಾಲ ಕೊಟ್ಟಿರೋರು, ನಾವು ಕೇಳಕ್ ರೆಡಿ ಇಲ್ಲ. ನಿಮ್ಮ ಹೋರಾಟ ಮತ್ತೆ ಏನ್ ದೌರ್ಜನ್ಯ ಮಾಡ್ತಾ ಇದ್ರಿ? ಯಾರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ರಿ? ನೀವು ಬಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದಕ್ಕೆ ನಿಮ್ಮ ಉಪಯೋಗಿಸಿದ ಭಾಷೆ ಇದೆಯಲ್ಲ, ನಿಮ್ಮ ಸಬಾರ್ಡಿನೇಟ್ ಒಪ್ತಾ ಇಲ್ಲ ಸರ್. ಹಂಗ ಮಾತಾಡಬೇಡಿ, ರೈಸ್ ಆಗ್ಬಿಡಿಲ್ಲ. ಒಂದ್ ನಿಮಿಷ ಇರಿ, ನಾನು ಅವ್ರಿಗೆ ಮಾತಾಡ್ತಿದ್ದೀನಿ ರೀ, ನಾನು ಅವ್ರಿಗೆ ಮಾತಾಡ್ತಿದ್ದೀನಿ. ನೀವ್ ಇಲ್ಲ, ಅವ್ರ ಜೋರ್ ಧ್ವನಿ ಬೇಕಿಲ್ಲ ನಮ್ಗೆ. ಅವರ ಜೋರ್ ಧ್ವನಿ ನಮ್ಗೆ ಬೇಕಿಲ್ಲ, ಅವರ ಜೋರ್ ಧ್ವನಿ ನಮ್ಗೆ ಬೇಕಿಲ್ಲ. ನಾವೇನ್ ಮಾತಾಡ್ತಾ ಇದೀವಿ? ನಾವೇನು ಕೇಳಂಗೆ ಇಲ್ಲ. ನಿಮ್ ಭಾಷೆ ಆಗಿದ್ರೆ ನಿಮ್ಮ ಹತ್ರ ಕೆಲಸ ನಮಗ್ ಬೇಡ, ನಮಗ್ ಬೇಡ, ನಮಗ್ ಬೇಡ. ಏನು ಯಾಕೆ